ಶ್ರೀರಾಮ ಸಮರ್ಥ. ಏಪ್ರಿಲ್ 16. ಸಂತರು ವ್ಯಾವಹಾರಿಕ ವಾಸನೆಯನ್ನು ತೃಪ್ತಪಡಿಸಲು ಇರುವುದಿಲ್ಲ. ನೌಕರಿ ಬೇಕಾಗಿದ್ದರೆ ಅದನ್ನು ಕೊಡುವವರು ಎಲ್ಲಿ ಇರುತ್ತಾರೋ ಅಲ್ಲಿಗೆ ಹೋಗಬೇಕಾಗುತ್ತದೆ. ಅದರಂತೆ ಭಗವಂತನ ದರ್ಶನವಾಗಬೇಕಿದ್ದರೆ ಸಂತರು ಇರುವಲ್ಲಿಗೆ ಹೋಗಬೇಕಾಗುತ್ತದೆ. ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳಲು ಸಂತರ ಕಡೆಗೆ ಹೋಗುವುದು ಅವಶ್ಯವಿರುತ್ತದೆ. ಸಂತರ ಅಸ್ತಿತ್ವವು ಅವರ ದೇಹದಲ್ಲಿರದೆ ಅವರ ಶಬ್ದಗಳಲ್ಲಿರುತ್ತದೆ. ಸಂತರ ಚಿತ್ತವು ನಿರ್ವಿಷಯವಾಗಿರುತ್ತದೆ. ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲಗಿದ ಮೇಲೆ ಸೇವಕರು ಗಸ್ತು ತಿರುಗುವಂತೆ ಸಾಧು ಸಂತರು ನಮ್ಮನ್ನು ಅಸಾವಧಾನತೆಯಿಂದ ದೂರಗೊಳಿಸುತ್ತಾರೆ. ನಾವು ಮಲಗಿಕೊಂಡಾಗ ಅವರು ನಮ್ಮ ವೃತ್ತಿಗಳನ್ನು ಪರೀಕ್ಷಿಸುತ್ತಾರೆ. ಒಬ್ಬ ಹೆಣ್ಣು ಮಗಳಿಗೆ ಒಂದು ಮಗುವಾಯಿತು. ಆ ಮಗುವಿಗೆ ವಿಷಮಜ್ವರ ಬರತೊಡಗಿತು. ಆಗ ಮಗು ತೊಟ್ಟಿಲದಲ್ಲಿ ಸುಮ್ಮನೆ ಬಿದ್ದುಕೊಂಡಿರುತ್ತಿತ್ತು. ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗುತ್ತಿರಲಿಲ್ಲ. ಅದು ನಗುತ್ತಿರಲಿಲ್ಲ ಹಾಗೂ ಆಡುತ್ತಿರಲಿಲ್ಲ. ಮಗುವಿನ ಈ ಅವಸ್ಥೆ ನೋಡಿ ತಾಯಿಗೆ ದುಃಖವಾಗುತ್ತಿತ್ತು. ಸಂತರಿಗೂ ಹೀಗೇ ಆಗುತ್ತದೆ. ಅವರು ಶಿಷ್ಯರನ್ನು ಮಾಡಿಕೊಂಡರೇನೋ ನಿಜ, ಆದರೆ ಸಾಧನೆಯಲ್ಲಿ ಅವರ ಸರಿಯಾದ ಪ್ರಗತಿಯಾಗದಿದ್ದರೆ ಸಂತರಿಗೆ ಬಹಳ ವಿಷಾದವೆನಿಸುತ್ತದೆ. ಶಿಷ್ಯನ ಪ್ರಗತಿಯಾಗುತ್ತಿದ್ದರೆ ಸಂತರು ತಮ್ಮ ವಾತ್ಸಲ್ಯಪೂರ್ಣ ಹೃದಯದಿಂದ ಅಲಂಕರಿಸುತ್ತಾರೆ ಹಾಗೂ ಅವನ ಕೌತುಕ ಮಾಡುತ್ತಾರೆ. ಸಂತರಿಗೆ ಬಹಳಷ್ಟು ಜನರು ಉತ್ತಮರೆಂದು ಅನ್ನುವುದಿಲ್ಲ. ಅವರು ಒಬ್ಬ ಶಿಷ್ಯನ ಕಲ್ಯಾಣ ಮಾಡಿದರೆ ಅವರ 10 ಜನ ರಕ್ತ ಸಂಬಂಧಿಗಳು ಅವರಿಗೆ ಹೆಸರಿಡುತ್ತಾರೆ. ಸಂತರನ್ನು ಗುರುತಿಸುವುದಕ್ಕಾಗಿ ಯಾವ ಗುಣಗಳನ್ನು ಹೇಳಿರುತ್ತದೆಯೋ ಅವು ಅವರ ಪರೀಕ್ಷೆ ಮಾಡುವುದಕ್ಕಾಗಿ ಹೇಳಿರುವುದಿಲ್ಲ ಹಾಗೂ ಆ ದೃಷ್ಟಿಯಿಂದ ಅವುಗಳ ಉಪಯೋಗವೂ ಆಗುವುದಿಲ್ಲ. ನಾವು ಆ ಗುಣಗಳ ಆಚರಣೆಯನ್ನು ಮಾಡುವುದಕ್ಕಾಗಿಯೇ ಅವುಗಳನ್ನು ಹೇಳಿರುತ್ತಾರೆ. ಸಂತರ ಹತ್ತಿರ ಇರುವ ಜನರಿಗೆ 3 ಹಾನಿ ಹಾಗೂ 3 ಲಾಭಗಳಾಗುತ್ತವೆ. ಅವುಗಳಲ್ಲಿ ಹಾನಿಗಳು ಈ ಮುಂದಿನಂತೆ ಇರುತ್ತವೆ. 1. ವೇದಾಂತವನ್ನು ಚೆನ್ನಾಗಿ ಮಾತನಾಡಲು ಬರುತ್ತದೆ. 2. ಸಂತರ ಹತ್ತಿರ ಇರುವುದರಿಂದ ಅನಾಯಾಸ ಮಾನ ಸಿಗುತ್ತದೆ. 3. ಸಂತರು ನೋಡಿಕೊಳ್ಳುತ್ತಾರೆ ಎಂಬ ತಪ್ಪು ಭಾವನೆಯಿಂದ ಮನಸ್ಸಿಗೆ ಬಂದಂತೆ ನಡೆಯುವುದು. ಈಗ ಲಾಭಗಳನ್ನು ನೋಡೋಣ. 1. ಮನುಷ್ಯನು ನಿಜವಾದ ಭಾವನೆಯಿಂದ ಸಂತರ ಹತ್ತಿರ ಇದ್ದದ್ದಾದರೆ ಏನೂ ಸಾಧನೆ ಮಾಡದಿದ್ದರೂ ಅವನಿಗೆ ಪರಮಾರ್ಥ ಸಾಧಿಸುತ್ತದೆ. 2. ಅವನಿಗೆ ಮಾನ ಸಿಗುತ್ತದೆ, ಆದರೆ ಅವನು ಸ್ವತಃ ಮಾನದ ಅಪೇಕ್ಷೆಯ ಆಚೆಗೆ ಇರುತ್ತಾನೆ. 3. ಅವನಿಗೆ ವೇದಾಂತವನ್ನು ಮಾತನಾಡಲು ಬರದೇ ಇದ್ದರೂ ಅದು ಅವನ ಆಚರಣೆಯಲ್ಲಿ ಬರುತ್ತದೆ. ಆದ್ದರಿಂದ ಸಂತರ ಹತ್ತಿರವಿರುವವರು ಅವರು ಹೇಳಿದಂತೆ ನಡೆಯಬೇಕು. ಮಾನದ ಅಪೇಕ್ಷೆ ಮಾಡಬಾರದು ಹಾಗೂ ಬಹಳಷ್ಟು ವೇದಾಂತ ಮಾತನಾಡಬಾರದು. ಬಾಯಲ್ಲಿ ಬಂದರೂ ಒತ್ತಿ ಹಿಡಿಯಬೇಕು. ಸಂತರ ಆಜ್ಞೆಯನ್ನು ಪ್ರಮಾಣವೆಂದು ತಿಳಿಯುವುದೇ ಅನುಭವ ಬರುವುದಕ್ಕೆ ಸಾಧನೆಯಾಗಿರುತ್ತದೆ. ವ್ಯಾವಹಾರಿಕ ವಾಸನೆಯನ್ನು ತೃಪ್ತಪಡಿಸುವುದಕ್ಕಾಗಿ ಸಂತರು ಇರುವುದಿಲ್ಲ. ನಾವು ಅದನ್ನು ಸರಿಯಾಗಿ ತಿಳಿದುಕೊಂಡು ಅವರ ಸಹವಾಸ ಮಾಡಬೇಕು. ಎಣ್ಣೆ ಹಾಗೂ ಬತ್ತಿ ಇದ್ದ ಮೇಲೆ ದೀಪ ಹಚ್ಚಲು ವಿಳಂಬವಾಗುವುದಿಲ್ಲ. ನಮ್ಮ ಭೂಮಿಕೆಯು ಸ್ವಲ್ಪಾದರೂ ಇದ್ದರೆ ಸತ್ಸಂಗತಿಯ ಪರಿಣಾಮವಾಗುವುದಕ್ಕೆ ವಿಳಂಬವಾಗುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತು ಬೇರೆ ಸಾಧನೆ ಇಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.